we must treat other people the way God treated us. ನಾವು ಬೇರೆಯವರನ್ನ ದೇವರು ನಮ್ಮನ್ನ ಹೇಗೆ ನಡೆಸ್ತಾರೋ ಹಾಗೆ ನಡೆಸ್ಕೊಳ್ಬೇಕು. See, there's a beautiful verse in 1 Peter chapter 4. 1 ಪೇತ್ರ 4ನೇ ಅಧ್ಯಾಯದಲ್ಲಿ ನೋಡೋಣ. This is a verse that all of you must know. ಈ ವಚನ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. Why did God forgive your sin? ಯಾಕೆ ದೇವರು ನಿಮ್ಮನ್ನ ಕ್ಷಮಿಸಿದರು? Why did Jesus die for your sin? ಯಾಕೆ ದೇವರು ನಿಮ್ಮ ಪಾಪಕ್ಕಾಗಿ ಸತ್ತರು? Because the Bible says God so loved the world that he gave his son. ಇಲ್ಲಿ ದೇವರ ವಾಕ್ಯ ಹೇಳುತ್ತೆ ದೇವರು ನಿಮ್ಮನ್ನ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಅಂತ. Because he loved you that he forgave your sin. ನಿಮ್ಮನ್ನ ಪ್ರೀತಿಸೋದ್ರಿಂದ ಆತ ನಿಮ್ಮ ಪಾಪಗಳನ್ನು ಕ್ಷಮಿಸಿದನು. Not only forgave your sin, ನಿಮ್ಮನ್ನ ಕ್ಷಮಿಸಿದ ಮಾತ್ರ ಅಲ್ಲ. 1 Peter 4:8. 1 ಪೇತ್ರ 4:8 ಹೇಳುತ್ತೆ. The last part, ಕಡೆಯ ಭಾಗ says love covers a multitude of sins. ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ. God does not remember your sins. ದೇವರು ನಿಮ್ಮ ಪಾಪಗಳನ್ನು ನೆನಪಿಟ್ಟುಕೊಳ್ಳಲ್ಲ. And not only he does not remember your sins, ಆತನು ನಿಮ್ಮ ಪಾಪಗಳನ್ನು ನೆನಪಿಸಿಕೊಳ್ಳದೆ ಇರೋದು ಮಾತ್ರ ಅಲ್ಲ. Isn't it a wonderful thing that he does not reveal your sins to other people? ಇದು ಅದ್ಭುತವಾದದಲ್ವಾ? ನಿಮ್ಮ ರಹಸ್ಯ ಪಾಪಗಳನ್ನು ಬೇರೆಯವರಿಗೆ ತೋರಿಸೋದಿಲ್ಲ ದೇವರು. See, God knows all the sins you committed from the day you were born. ನೀವು ಜನಿಸಿದ ದಿವಸದಿಂದ ನೀವು ಮಾಡಿರೋ ಪಾಪಗಳೆಲ್ಲ ದೇವರಿಗೆ ಗೊತ್ತಿದೆ. From the day you were born again. ನೀವು ಹೊಸ ಹುಟ್ಟು ಪಡೆದ ದಿವಸದಿಂದ. Why doesn't he humiliate you by telling everybody all the sins you committed? ನೀವು ಮಾಡಿದ ಪಾಪಗಳನ್ನೆಲ್ಲ ಬೇರೆಯವರಿಗೆ ತೋರಿಸಿ ನಿಮ್ಮನ್ನು ನಾಚಿಗೊಳಿಸಲ್ಲ ಯಾಕೆ? I'll tell you, if all the people in your church knew all the sins you committed, you would change churches very quickly. ಸಭೆಯಲ್ಲಿ ಇರುವಂಥವ್ರಿಗೆಲ್ಲ ನೀವು ಮಾಡಿದ ಪಾಪಗಳು ಗೊತ್ತಿದ್ರೆ ನೀವು ಆ ಸಭೆನೇ ಬಿಟ್ಟು ಬದಲಾಯಿಸ್ತಾ ಇದ್ರಿ ಸಭೆನ. Don't you agree with me? ಅದನ್ನು ಸಮ್ಮತಿಸ್ತಿರಲ್ಲ ನೀವು? Definitely. ನಿಜವಾಗ್ಲೂ. But how good God is. ಎಷ್ಟು ಒಳ್ಳೆಯವರು ದೇವರು. All the sins you committed in your life, ನಿಮ್ಮ ಜೀವಿತದಲ್ಲಿ ಮಾಡಿದ ಪಾಪಗಳನ್ನು nobody in the church knows. ಸಭೆಯಲ್ಲಿರೋರಿಗೆ ಯಾರಿಗೂ ಗೊತ್ತಿಲ್ಲ. He has covered it. ಆತನು ಮುಚ್ಚಿಬಿಟ್ಟಿದ್ದಾನೆ. Your wife does not know. ನಿಮ್ಮ ಹೆಂಡತಿಗೆ ಗೊತ್ತಿಲ್ಲ. Your husband does not know. ನಿನ್ನ ಗಂಡನಿಗೆ ಗೊತ್ತಿಲ್ಲ. Your children don't know. ಮಕ್ಕಳಿಗೆ ಗೊತ್ತಿಲ್ಲ. Your father and mother don't know. ತಂದೆ ತಾಯಿಗೆ ಗೊತ್ತಿಲ್ಲ. God has forgiven you. ದೇವರು ಕ್ಷಮಿಸಿದ್ದಾರೆ. And he has covered it all and said forget it. ಅದನ್ನ ಪೂರ್ಣವಾಗಿ ಮುಚ್ಚಿಬಿಟ್ಟು ಮರ್ತೋಗ್ಬಿಟ್ಟಿದ್ದಾರೆ. Now you must treat other people the same way. ಹಾಗೆ ನೀವು ಬೇರೆಯವ್ರನ್ನ ಅದೇ ಥರ ನಡೆಸ್ಕೊಳ್ಬೇಕು. Why do you go around exposing the sins of other people? ಯಾಕೆ ನೀವು ಬೇರೆಯವರ ಪಾಪಗಳನ್ನು ತೋರಿಸ್ಕೊಂಡು ಹೋಗ್ತೀರಾ? You go to somebody, ನೀವು ಒಬ್ಬರ ಹತ್ರ ಹೋಗ್ತೀರಾ? Have you heard this? ನೀವು ಕೇಳಿಸ್ಕೊಂಡ್ರ what that person did? ಆತ ಏನು ಮಾಡ್ದ ಅಂತ? What that person's daughter did? ಆತನ ಮಗಳು ಏನು ಮಾಡಿದ್ಲು ಅಂತ? Supposing God started telling your sins like that to everybody. ನೀವು ಯೋಚನೆ ಮಾಡಿ ದೇವರು ಹಾಗೆ ನಿಮ್ಮ ಪಾಪಗಳ ಬಗ್ಗೆ ಬೇರೆಯವ್ರಿಗೆ ಹೇಳಲಿಕ್ಕೆ ಪ್ರಾರಂಭಿಸಿದರೆ. Supposing I pray a prayer like this. ನಾನು ಈ ಥರ ಪ್ರಾರ್ಥನೆ ಮಾಡ್ತೀನಿ. Lord, I want to pray for all the people here now. ನಾನು ಕರ್ತನೆ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. And Lord, I want you to please listen to me. ಕರ್ತನೆ ನನ್ನನ್ನು ಕೇಳಿಸ್ಕೊ. Everybody sitting here, ಪ್ರತಿಯೊಬ್ಬರು ಇಲ್ಲಿ ಕೂತಿರೋರು, who goes and tells other people about the sins of somebody else. ಇಲ್ಲಿ ಕುಳಿತುಕೊಂಡಿರೋರು ಯಾರಾದರೂ ಇನ್ನೊಬ್ಬರ ಪಾಪಗಳನ್ನು ಹೇಳಿದರೆ, tell somebody else, ಬೇರೆಯವರಿಗೆ ಹೇಳಿದರೆ, please expose all their sins publicly also. ಅವರ ಪಾಪಗಳನ್ನು ನೀನು ಎಲ್ಲರಿಗೂ ತಿಳಿಸು. Shall I pray like that for all of you? ನಾನು ಎಲ್ಲರಿಗೂ ಹಾಗೆ ಪ್ರಾರ್ಥನೆ ಮಾಡಲಾ? I believe God will answer my prayer. ನಾನು ನಂಬ್ತೇನೆ ದೇವರು ಅದಕ್ಕೆ ಉತ್ತರ ಕೊಡ್ತಾರೆ. But suppose I also say, ನಾನು ಹಾಗೆ ಹೇಳ್ತೀನಿ, but Lord, ಕರ್ತನೆ, all the people sitting here who never tell others about the sins they know, please cover their sins. ನಾನು ಹೀಗೆ ಹೇಳ್ಬೋದು, ಯಾರು ಬೇರೆಯವರ ಪಾಪಗಳನ್ನು ಇನ್ನೂ ಇತರರಿಗೆ ಹೇಳೋದಿಲ್ವೋ ಅವರ ಪಾಪಗಳನ್ನು ಮುಚ್ಚಿಡು ಅಂತ ಹೇಳಿದ್ರೆ, I believe God will hear that prayer. ನಾನು ನಂಬ್ತೇನೆ ಆ ಪ್ರಾರ್ಥನೆಯನ್ನು ದೇವರು ಕೇಳ್ತಾರೆ. If you have not been like that in the past, ನೀವು ಹಾಗೆ ನಿಮ್ಮ ಹಿಂದಿನ ಜೀವಿತದಲ್ಲಿ ಇಲ್ಲ ಅಂದ್ರೆ, at least from today, ಇವತ್ತಿನಿಂದ ಕನಿಷ್ಠ treat other people the way God treated you. ದೇವರು ಹೇಗೆ ನಿಮ್ಮನ್ನ ನಡೆಸ್ಕೊಂತಾರೋ ಹಾಗೆ ನೀವು ಬೇರೆಯವರ ಬಗ್ಗೆ. If God covered your sins, ದೇವರು ನಿಮ್ಮ ಪಾಪಗಳನ್ನು ಮುಚ್ಚಿದ್ರೆ, cover the sins that you know of other people.
ನೀವು ಬೇರೆಯವರ ಪಾಪ ನಿಮಗೆ ಗೊತ್ತಿದ್ರೆ ಅದನ್ನು ಮುಚ್ಚಿಡಿ. That is the mark of love. ಅದು ಒಂದು ಪ್ರೀತಿಯ ಗುರುತಾಗಿದೆ. Supposing you had a daughter who fell into adultery. ನಿಮ್ಮ ಮಗಳು ವ್ಯಭಿಚಾರದಲ್ಲಿ ಬಿದ್ದೋಗ್ಬಿಡ್ತಾಳೆ. Will you go to all the town and say, do you know what my daughter did? ನೀವು ಹೇಳ್ತೀರಾ ಈ ಪಟ್ಟಣದಲ್ಲಿರೋ ಎಲ್ಲ ಜನರಿಗೆ ನನ್ನ ಮಗಳು ಏನು ಮಾಡಿದ್ಲು ಗೊತ್ತಾ ಅಂತ? She fell into adultery. ಆಕೆ ವ್ಯಭಿಚಾರದಲ್ಲಿ ಬಿದ್ದಳು. All the people will say, with whom? Tell me. ಆ ಎಲ್ಲ ಜನರು ಹೇಳ್ತಾರೆ ಯಾರ ಜೊತೆ I will tell you, it was with this person and this person. ಆತನ ಜೊತೆ ಅಂತ ಹೇಳ್ತೀರಾ? Will you do that? ನೀವು ಮಾಡ್ತೀರಾ ಹಾಗೆ? You will never do that about your daughter. ನಿಮ್ಮ ಮಗಳ ಬಗ್ಗೆ ಹಾಗೆ ಮಾಡೋದಿಲ್ಲ. Why? ಯಾಕೆ? Because you love her. ಯಾಕೆಂದ್ರೆ ನೀವು ಪ್ರೀತಿಸ್ತೀರಾ. Why do you reveal the sins of other people to somebody else? ಯಾಕೆ ನೀವು ಒಬ್ಬರ ಪಾಪಗಳನ್ನು ಇತರರಿಗೆ ಹೇಳ್ತೀರಾ? Because you don't love them. ಯಾಕೆಂದ್ರೆ ನೀವು ಪ್ರೀತಿಸೋಲ್ಲ ಅವ್ರನ್ನ. That is the real reason. ಅದು ನಿಜವಾದ. You sit in the church and you talk as though you love them. ಸಭೆಯಲ್ಲಿ ಕುಳಿತುಕೊಂಡು ನೀವು ಪ್ರೀತಿಸ್ತೀರಾ ಅಂತ ಮಾತಾಡ್ತೀರಾ. But you don't love them, you want to humiliate them. ನೀವು ಅವ್ರನ್ನ ಪ್ರೀತಿಸೋಲ್ಲ, ಅವರಿಗೆ ದೂಷಿಸಲಿಕ್ಕೆ ನೋಯಿಸಲಿಕ್ಕೆ ಬಯಸ್ತೀರಾ. I'll tell you. ನಾನು ಹೇಳ್ತೀನಿ. If you know of some brother or sister who is in sin, ನೀವು ಯಾವುದೇ ಸಹೋದರ ಸಹೋದರಿ ಪಾಪದಲ್ಲಿರೋದನ್ನು ನಿಮಗೆ ಗೊತ್ತಿದ್ರೆ, go and say that to some senior elder brother who can do something about it. ನೀವು ಯಾವುದೇ ಒಂದು ಹಿರಿಯ ಸಹೋದರ, ಒಂದು ಸಭೆಯ ಹಿರಿಯನು ಜವಾಬ್ದಾರಿ ಇರುವಂಥವನಿಗೆ ಹೇಳಿ ಏನಾದ್ರು ಮಾಡುವಂಥವ್ರು ಇದ್ರೆ, perhaps not even to the elder brother in your church, ನಿಮ್ಮ ಸಭೆಯಲ್ಲಿರೋ ಹಿರಿಯನಿಗೆ ಅಲ್ಲದೆ ಇರಬಹುದು. because he may not be mature enough to handle it. ಆತ ಆ ಒಂದು ಪ್ರಬುದ್ಧತೆ ಇಲ್ಲದೆ ಇರಬಹುದು ಅದನ್ನ ನಡೆಸಲಿಕ್ಕೆ. Go and tell it to some much older senior brother who can help that person to be free from that sin. ಇನ್ನೂ ಹೆಚ್ಚಿನ ಹಿರಿಯನಾದವನು, ಜ್ಞಾನ ಇರುವಂತವನಿಗೆ ಹೇಳಿ ಯಾರು ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಇದೆ ಅವರಿಗೆ. That is not gossip. ಅದು ಒಂದು ಹರಟೆ ಅಲ್ಲ ಅದು. But if you talk to other people, it is gossip. ಅದು ಬೇರೆಯವರಿಗೆ ನೀವು ಹಂಚಿಕೊಂಡ್ರೆ ಅದು ಒಂದು ಹರಟೆ ಆಗುತ್ತೆ. And the only prayer I can pray for you is, Lord, like this person exposed somebody else's sin, you must expose their sin also. ಅಂಥ ಸಮಯದಲ್ಲಿ ನಾನು ನಿಮಗಾಗಿ ಏನು ಪ್ರಾರ್ಥನೆ ಮಾಡ್ಬೋದು ಅಂತ ಅಂದರೆ, ನೀವು ಹೇಗೆ ಅವರಿಗೆ ಬೇರೆಯವರ ಪಾಪಗಳನ್ನು ತಿಳಿಸಿದ್ರೆ ಹಾಗೆ ಇವರ ಪಾಪಗಳನ್ನು ತೋರಿಸು ಬೇರೆಯವ್ರಿಗೆ ಅಂತ ಕೇಳ್ಬೋದು. Treat him or her the way they have treated somebody else. ಅವರು ಬೇರೆಯವರಿಗೆ ಹೇಗೆ ನಡೆಸ್ಕೊಂಡಿದ್ದಾರೆ ಹಾಗೆ ಇವ್ರ ಬಗ್ಗೆ ನಡೆಸು ಸ್ವಾಮಿ ಅಂತ ಹೇಳಬೇಕು. I'll tell you this. The way you treat poor people, God will treat you one day. ನೀವು ಹೇಗೆ ಬಡ ಜನರನ್ನ ಅವರಿಗೆ ಮಾಡ್ತಿರೋ ಹಾಗೆ ದೇವರು ನಿಮ್ಗೆ ಹಾಗೆ ಮಾಡ್ತಾರೆ. Have you got a servant working in your house? ನಿಮ್ಮ ಮನೆಯಲ್ಲಿ ಯಾರು ಕೆಲಸಗಾರರಿದ್ದಾರಾ? I can tell you in Jesus' name. ನಾನು ಕ್ರಿಸ್ತನ ಹೆಸರಲ್ಲಿ ಹೇಳ್ತೇನೆ. The way you treat that servant, God will treat you. ಆ ಒಂದು ಕೆಲಸಗಾರರಿಗೆ ನೀವು ಹೇಗೆ ನೀವು ನೋಡ್ಕೊಳ್ತೀರಾ ಹಾಗೆ ದೇವರು ನಿಮ್ಮನ್ನ ನೋಡ್ಕೊಳ್ತಾರೆ. I've had servants working in my house. ನಮ್ಮ ಮನೆಯಲ್ಲಿ ಒಬ್ಬರು ಕೆಲಸ ಮಾಡೋರು, ಸೇವೆ ಮಾಡೋರು ಇದ್ರು. And I say, Lord, please treat me the way I treated them. ನಾನು ಕರ್ತನಿಗೆ ಹೇಳಿದೆ, ಕರ್ತನೆ, ನಾನು ಈ ಕೆಲಸ ಮಾಡೋರಿಗೆ ಹೇಗೆ ನಾನು ನೋಡ್ಕೊಳ್ತೀನೋ ಹಾಗೆ ನನ್ನನ್ನು I can boldly say that. ನಾನು ಧೈರ್ಯವಾಗಿ ಹೇಳ್ಬೋದು, Lord, please treat me the way I treated them. ನಾನು ಹೇಗೆ ಅವರಿಗೆ ನೋಡ್ಕೊಳ್ತೀನಿ ಹಾಗೆ ನೀನು ನನ್ನನ್ನು ನೋಡ್ಕೋ ಅಂತ ಹೇಳ್ತೀನಿ. God has been very good to you. ದೇವರು ಬಹಳ ಒಳ್ಳೆಯವರಾಗಿದ್ದಾರೆ ನಿಮಗೆ. Be good to other people. ಬೇರೆಯವರಿಗೆ ಕೂಡ ಒಳ್ಳೆಯವರಾಗಿರಿ. God has been merciful to you, be merciful to others. ದೇವರು ಕರುಣೆ ಉಳ್ಳವರಾಗಿದ್ದಾರೆ, ನೀವು ಬೇರೆಯವರಿಗೆ ಕರುಣೆ ಉಳ್ಳವರಾಗಿ. Don't be hard on your wife when God has been so merciful to you. ನಿನ್ನ ಹೆಂಡತಿಯ ಬಗ್ಗೆ ಬಹಳ ಕಠಿಣವಾಗಿರಬೇಡಿ, ಯಾಕೆ ಅಂದ್ರೆ ದೇವರು ನಿಮ್ಮ ಬಗ್ಗೆ ಬಹಳ ದಯವುಳ್ಳವರಾಗಿದ್ದಾರೆ. Don't be hard on your husband when God has been so merciful to you. ದೇವರು ನಿಮ್ಮ ಬಗ್ಗೆ ಬಹಳ ಕರುಣೆಯುಳ್ಳವರಾಗಿದ್ದಾಗ ನಿನ್ನ ಗಂಡನ ಮೇಲೆ ಕಠಿಣವಾಗಿರಬೇಡಿ. Let us all learn to treat others in our home the way God has treated us. ದೇವರು ನಮ್ಮನ್ನ ಮಾಡಿದ ಹಾಗೆ ನಾವು ನಮ್ಮ ಮನೆಯಲ್ಲಿರೋರಿಗೂ ಮಾಡಬೇಕು. Whenever you are tempted to be very hard on people, ನೀವು ಬೇರೆಯವರಿಗೆ ಕಠಿಣವಾಗಿರೋ ಹಾಗೆ ನಿಮಗೆ ಶೋಧನೆ ಬಂದ್ರೆ, just sit down for 2 minutes. 2 ನಿಮಿಷ ಕುಳಿತುಕೊಳ್ಳಿ. Before you do anything else, ಏನೇ ಮಾಡೋ ಮೊದಲು sit down for 2 minutes. 2 ನಿಮಿಷ ಕುಳಿತುಕೊಳ್ಳಿ and meditate on how God has treated you. ದೇವರು ನಿಮಗೆ ಹೇಗೆ ನೋಡಿಕೊಂಡಿದ್ದಾರೆ, ನಡೆಸಿದ್ದಾರೆ ಅನ್ನೋದನ್ನ ಧ್ಯಾನ ಮಾಡಿ. Then go and treat that other person in the same way. ಆಮೇಲೆ ಹಾಗೆ ಆ ಮನುಷ್ಯನನ್ನ ನೋಡ್ಕೊಳ್ಳಿ. I believe if you follow this simple rule, ಈ ಒಂದು ಚಿಕ್ಕ ಒಂದು ನಿಯಮವನ್ನು ಪಾಲಿಸಿದರೆ ನೀವು, it will change your home.
ನಿಮ್ಮ ಮನೆ ಕುಟುಂಬವನ್ನು ಬದಲಾಯಿಸುತ್ತೆ. Imagine if you started treating your husband from today just like God treated you. ನೀವು ನಿಮ್ಮ ಗಂಡನನ್ನ ಇವತ್ತು ನಿಮ್ಮ ದೇವರು ನೋಡ್ಕೊಂಡಾಗೆ ನೋಡ್ಕೊಂಡ್ರೆ ಹೇಗಿರ್ತೀವಿ. And you all started treating your wives from today the way God treated you. ನೀವು ಎಲ್ಲ ದೇವರು ಹೇಗೆ ನೋಡ್ಕೊಂಡಿದ್ದಾರೋ ಹಾಗೆ ನಿಮ್ಮ ಹೆಂಡತಿಯರನ್ನ ನೋಡ್ಕೊಳ್ತಾ ಇದ್ರೆ. And you started treating your children the way God has treated you. ನಿಮ್ಮ ಮಕ್ಕಳನ್ನ ದೇವರು ನಿಮ್ಮನ್ನ ನೋಡಿದ ಹಾಗೆ ನೋಡ್ತಾ ಇದ್ರೆ. I tell you, in a few weeks your home will become like heaven. ನಾನು ಹೇಳ್ತೀನಿ, ಕೆಲವೇ ವಾರಗಳಲ್ಲಿ ನಿಮ್ಮ ಮನೆ ಒಂದು ಪರಲೋಕದಂತ ಆಗ್ಬಿಡುತ್ತೆ. But the devil doesn't want that. ಆದರೆ ಸೈತಾನನಿಗೆ ಅದು ಬೇಕಾಗಿಲ್ಲ. That's why he makes you hard. ಅದರಿಂದ ನಿಮ್ಮನ್ನ ಕಠಿಣಗೊಳಿಸ್ತಾನೆ. And you think you're standing up for holiness. ನೀವು ಹೇಳ್ತೀರಾ ನಾನು ಪವಿತ್ರತೆಗಾಗಿ ನಿಂತ್ಕೊಳ್ತಾ ಇದ್ದೀನಿ ಅಂತ. There's a beautiful verse in James chapter 2. ಯಾಕೋಬ 2ನೇ ಅಧ್ಯಾಯದಲ್ಲಿ ಒಂದು ವಚನ ಇದೆ. It's a beautiful verse. ಬಹಳ ಅಂದವಾದ ವಾಕ್ಯ. Verse 13. 13ನೇ ವಚನ. It says God's judgment will be merciless to those who have shown no mercy to other people. ಕರುಣೆ ತೋರಿಸದೇ ಇರುವವನಿಗೆ ನ್ಯಾಯ ತೀರ್ಮಾನದಲ್ಲಿ ಕರುಣೆಯು ತೋರಿಸಲ್ಪಡುವುದಿಲ್ಲ. That means if you are not merciful to other people, God will show no mercy to you. ನೀವು ಬೇರೆಯವರಿಗೆ ಕರುಣೆ ತೋರಿಸಿಲ್ಲ ಅಂದ್ರೆ ದೇವರು ನಿಮಗೆ ಕರುಣೆ ತೋರಿಸೋದಿಲ್ಲ. And it says mercy must triumph over judgment. ಕರುಣೆಯು ನ್ಯಾಯ ತೀರ್ಮಾನವನ್ನು ಗೆದ್ದು ಹಿಗ್ಗುತ್ತದೆ. What is the meaning of that? ಅದರ ಅರ್ಥ ಏನು? When God decides this child of mine has done something wrong. ದೇವರು ತೀರ್ಮಾನಿಸ್ತಾರೆ, ಈ ಒಂದು ನನ್ನ ಮಗನು ಹೀಗೆ ಮಾಡಿದ್ದಾನೆ. Shall I judge him? ಆತನನ್ನ ನ್ಯಾಯ ತೀರ್ಮಾನ ಮಾಡಲ್ಲ, be merciful to him? ಕರುಣೆ ತೋರಿಸಲ್ಲ. God says, I'll be merciful to him. ದೇವರು ಹೇಳ್ತಾರೆ, ನಾನು ಕರುಣೆನೇ ತೋರಿಸ್ತೇನೆ, I'll forgive him. ಆತನನ್ನ ಕ್ಷಮಿಸ್ತೇನೆ. Now one day you are dealing with another person. ನೀವು ಒಂದು ದಿವಸ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ನೀವು who has done something wrong to you. ಒಬ್ಬ ನಿಮಗೆ ತಪ್ಪು ಮಾಡಿದವರ ಮೇಲೆ ತೀರ್ಮಾನ ಮಾಡ್ತಾ ಇದ್ದೀರಾ. Two thoughts coming in your mind. ನಿಮ್ಮ ಮನಸ್ಸಿನಲ್ಲಿ ಎರಡು ಯೋಚನೆಗಳು ಬರ್ತಾ ಇದೆ. Shall I be hard and judge that person or shall I be merciful to that person? ಕಠಿಣವಾಗಿ ನ್ಯಾಯ ತೀರ್ಮಾನ ಮಾಡಲಾ ಅಥವಾ ಕರುಣೆ ತೋರಿಸಲಾ ಅಂತ. And it's like a balance, a weighing balance, judgment and mercy. ಅದು ತೂಕದ ತಕ್ಕಡಿಯಾಗಿ. It says mercy must win. ಅದು ಹೇಳುತ್ತೆ ವಚನ, ಕರುಣೆ ಗೆಲ್ಲಬೇಕು, ನ್ಯಾಯ ತೀರ್ಮಾನವಲ್ಲ. Mercy must win in that battle in your mind. ಆ ಒಂದು ಹೋರಾಟದಲ್ಲಿ ಕರುಣೆನೇ ಗೆಲ್ಲಬೇಕು. Mercy must get the victory, it says here. ನಿಮ್ಮ ಮನಸ್ಸಿನಲ್ಲಿ ಕರುಣೆನೇ ಗೆಲ್ಲಬೇಕು. I will be merciful to that person just as God has been merciful to me. ಈ ವ್ಯಕ್ತಿ ನನಗೆ ನೋವು ಮಾಡಿದಂಥ ವ್ಯಕ್ತಿಗೆ ನಾನು ಕರುಣೆ ತೋರಿಸ್ತೀನಿ, ದೇವರು ಹೇಗೆ ನನಗೆ ಕರುಣೆ ತೋರಿಸಿದಾರೋ ಹಾಗೆ.